ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನು ಸರ್ವೆಗೆ ಯಾವ ಕಾರಣಕ್ಕೂ ಯಾರು ಕೂಡ ಸರ್ವೆ ಮಾಡೋಂಗಿಲ್ಲ. ಇನ್ನು ಇಲಾಖೆ ಈ ತರಗಳು ಕೆಲಸಗಳನ್ನು ಕೊಡೋಂಗಿಲ್ಲ. ಮತ್ತು ಕರೆನ್ಸಿ ಸರ ನಮ್ಗೆ ಒಂದು 3 ತಿಂಗಳಿಗೆ ಎಷ್ಟು ದುಡ್ಡು ಬೇಕಪ್ಪ ಕರೆನ್ಸಿಗೆ ನೀವೇ ಹೇಳಿ. ನಮ್ಗೆ ಇಲಾಖೆ ಕೊಡೋದು ಎಷ್ಟಪ್ಪ? 5 ಹೇಳ್ತೀನಿ. 1.5 GB ಸಾಕಾಗಲ್ಲ ನಮ್ಗೆ. ಏನಿದ್ರು 2 GB ಬೇಕೇ ಬೇಕು. ನೆಟ್ ಎಳಿಯಲ್ಲ ದಯವಿಟ್ಟು. ಮತ್ತು ಇನ್ನೂರು ಕೂಡ ನಮ್ಗೆ ಕರೆನ್ಸಿ ದುಡ್ಡು ಬಂದಿಲ್ಲ. ಕರೆನ್ಸಿ ದುಡ್ಡು ಹಾಕ್ತಾರೆ ಹೆಂಗ್ ವರ್ಕ್ ಮಾಡೋಣ? ನಮ್ ಕರೆನ್ಸಿ ದುಡ್ಡು ಹಾಕ್ಬೇಕಲ್ಲ. ಅದು ವೈಯಕ್ತಿಕ ಸಿಮ್ಮು ಅಂದ್ರೆ ನಾವು ಇಲಾಖೆದ ಸಿಮ್ ಇತ್ತು, ನಮ್ಗೆ ಇಲಾಖೆ ಕೊಟ್ಟಿತ್ತು. ಅದನ್ನ ಸಿಮ್ ಕರೆನ್ಸಿ ಇಲ್ಲದೆ ಇಲಾಖೆ ಅದನ್ನ ಲಾಕ್ ಮಾಡ್ತೀವಿ. ಈಗ ನಮ್ಮ ವೈಯಕ್ತಿಕ ಸಿಮ್ ಇಂದ ಮಾಡ್ತಾ ಇದೀವಿ. ನೀವು ಇಲಾಖೆನ ಸಿಮ್ ಕೊಡಬೇಕು ಮತ್ತು ಕರೆನ್ಸಿ ಕೂಡ 3 ತಿಂಗಳಿಗೆ ಒಂದ್ಸಲ ಕರೆಕ್ಟ್ ಆಗಿ ಬಿಲ್ ಮಾಡ್ಬೇಕು. ಯಾಕಂದ್ರೆ ಹೋದು ಮಾರ್ಚ್ ಇಂದ ನಮ್ಗೆ ಹಾಕಿಲ್ಲ ಕರೆನ್ಸಿನ. ನಾವು ಇಲ್ಲಿವರೆಗೆ ನಾವು ಹೆಂಗ್ ವರ್ಕ್ ಮಾಡೋಣ? ಮನೆ ಸಂಸಾರಕ್ಕೆ ಒಂದು 11,000 ರೂಪಾಯಿ ನಮ್ಗೆ ಸಾಕಾಗಲ್ಲ. ಮಕ್ಕಳದ್ದು ಪಾಠ ಪುಸ್ತಕ ಫೀಸು ಅದು ಇದು ಕಟ್ಟಿ ಇದು ಮಾಡ್ತೀವಿ ನಾವು. ಆದ್ರೂ ಒಂದು ಸಣ್ಣ ಹುಡುಗಾಸು ಸಿಕ್ಬೇಕಲ್ಲ ಅದೇ ಕೆಲಸ ಮಾಡೋದು. ಅದನ್ನ ಬಿಟ್ಟರೆ ಕೆಲಸ ಇಲ್ಲ ಅಂತ. ಕರೆನ್ಸಿ ಮಾತ್ರ ಪ್ರತಿ ತಿಂಗಳು ಹಾಕ್ಬೇಕು ದಯವಿಟ್ಟು. ಮತ್ತು MIS ರಿಜಿಸ್ಟ್ರಿ ಇಂದಾನೆ 2 ವರ್ಷ ಆಯ್ತು. MIS ರಿಜಿಸ್ಟ್ರಿ ಇಲ್ಲ, ನಮ್ಮ ಇಲಾಖೆ ದುಡ್ಡೇ ಇಲ್ಲ. ಬಾಕಿ ಎಲ್ಲ ಯೋಜನೆಗಳು ಮಾಡೋಕ್ಕೆ ಮತ್ತೆ ಎಲ್ಲ ಏನು ಮಾಡೋಕ್ಕೆ ದುಡ್ಡಿದೆ. ಆದ್ರೆ ನಮ್ಗೆ MIS ರಿಜಿಸ್ಟರ್ ಕೊಡಕ್ಕೆ ದುಡ್ಡಿಲ್ಲ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ರಿಜಿಸ್ಟರ್, ಯಾಕಂದ್ರೆ ಪಬ್ಲಿಕ್ಗೆ ಹೇಳ್ಬೇಕಾಗತ್ತೆ. ಹಣದ ನಾವು ಬಂದಿರ್ತೀವಲ್ಲ, ಖಾಲಿ ಹಣ ಇರುತ್ತಲ್ಲ, ಪುಟ್ಟ ತಿರ್ಸಿ ಅಲ್ಲೇ ಬರೀತಾ ಹೋಗ್ಬೇಕು. ಮೇಲಧಿಕಾರಿ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂತ ನಾವು ಹುಡ್ಬೇಕಾಗಿದೆ. ದಯವಿಟ್ಟು ನಮ್ಗೆ MIS 11 ರಿಜಿಸ್ಟರ್ ಆದಷ್ಟು ಬೇಗ ತರಿಸ್ಕೊಡ್ಬೇಕು. ಕೊನೆಗೆ ಆ ನಂತರ ಸಾದಿಲ್ವಾರು 2,000 ರೂಪಾಯಿ ಮಾರ್ಚ್ ಒಳಗನೆ ಹಾಕ್ಬೇಕು. ಯಾಕಂದ್ರೆ ನಮ್ಗೆ ಫಿನಾಯಿಲ್ ತರಕ್ಕೆ, ಸೋಪ್ ತರಕ್ಕೆ, ಹಾಕ್ ತರಕ್ಕೆ ಎಲ್ಲ ಬೇಕು. ಎಲ್ಲದೂ ನಾವು ಪ್ರತಿ ತಿಂಗಳು ನಮ್ದೇ ಮೇಲಿಂದ ಸಮುದಾಯ ಏನ್ ಕೊಡಂದ್ರೆ ಕೊಡತ್ತಪ್ಪ ಸಮುದಾಯ. ಹಾಗಾಗಿ ದಯವಿಟ್ಟು ನಮ್ಗೆ ಸಾದಿಲ್ವರನ್ನ ಆದಷ್ಟು ಬೇಗ ಹಾಕ್ಬೇಕು. ಆ ನಂತರ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ಒಂದ್ಸಲ ಕೊಟ್ಟಿದ್ರು ಚಾಪೆ, ಯಾವಾಗ ಒಂದು ಕಾಲದಲ್ಲಿ